ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು Visit KTB Jewel Palace, Udayanagar, Station Road, Raichur. Mobile 8123535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದರ್ವೇಶ್ ಗ್ರೂಪ್ನ ವಂಚನೆ ಪ್ರಕರಣ, 4 ಜನರನ್ನು ವಶಕ್ಕೆ ಪಡೆದ ಅಪರಾಧ ವಿಭಾಗದ ಪೊಲೀಸರು, CIDಯಿಂದ ಮುಂದುವರೆದ ವಿಚಾರಣೆ. ಕಾರ್ಗಿಲ್ ವಿಜಯೋತ್ಸವ, ಪಂಜಿನ ಮೆರವಣಿಗೆ ಹಾಗೂ ನಿವೃತ್ತ ಸೈನಿಕರಿಗೆ ಸನ್ಮಾನ. ಕೇಂದ್ರ ಸರ್ಕಾರ ಬಜೆಟ್ ತಾರತಮ್ಯದಿಂದ ಕೂಡಿದೆ, ಬಹುಸಂಖ್ಯಾತ ರೈತರ ಕಡೆಗಣನೆ, ಚಾಮರಾಜ್ ಮಾಲಿ ಪಾಟೀಲ್. ಬೋವಿ ವಡ್ಡಾರ ಜಾತಿ ಪ್ರಮಾಣದ ದುರ್ಬಳಕೆ, ಮಸ್ಕಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮವಾಗಲಿ, ರವಿಕುಮಾರ್ ಚಿಗರಿ. ಭಂಡಾರಿ ಆಸ್ಪತ್ರೆಯಲ್ಲಿ ಅಪರೂಪದ ಚಿಕಿತ್ಸೆ, ಮೆದುಳು ಶಸ್ತ್ರಚಿಕಿತ್ಸೆಯಿಂದ ರೋಗಿ ಗುಣಮುಖ, ಡಾಕ್ಟರ್ ಪ್ರಸಾದ್. ಉಡ್ಮಗಲ್ ಖಾನಾಪುರ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಹರಿಕೆ, ತುಂಬಿ ಹರಿಯುತ್ತಿರುವ ಕೃಷ್ಣೆ. ವಾರ್ತೆಗಳ ವಿವರ. ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಆರೋಪ ಎದುರಿಸುತ್ತಿರುವ ದರ್ವೇಶ್ ಗ್ರೂಪ್ನ 4 ಜನರನ್ನು ಅಪರಾಧಿ ವಿಭಾಗದ ಪೊಲೀಸರು ಬಂಧಿಸಿ CID ಒಪ್ಪಿಸಲು ಮುಂದಾಗಿದ್ದಾರೆ. ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಆರೋಪ ಎದುರಿಸುತ್ತಿರುವ ದರ್ವೇಶ್ ಗ್ರೂಪ್ನ 4 ಜನರನ್ನು ಅಪರಾಧ ವಿಭಾಗದ ಪೊಲೀಸರು ಬಂಧಿಸಿ CID ಒಪ್ಪಿಸಲು ಮುಂದಾಗಿದ್ದಾರೆ. ಸಾರ್ವಜನಿಕರಿಂದ ಹಣ ಹೂಡಿಕೆ ಮಾಡಿಕೊಂಡು ಹೂಡಿಕೆ ಹಣಕ್ಕೆ 10% ಬಡ್ಡಿ ಹಣ ನೀಡುವುದಾಗಿ ನಂಬಿಸಿ ಸಾವಿರಾರು ಕೋಟಿ ಪಡೆದು ಈಗ ಅಸಲು ಸಹ ನೀಡದೇ ಇರುವ ಕುರಿತು ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ತನಿಖೆ ಪ್ರಾರಂಭವಾಗಿದೆ. ದರ್ವೇಶ್ ಗ್ರೂಪ್ನ ಅಜರ್, ಬಬ್ಲುಂ, ಮೋಸಿನ್, ಫಾರೂಕ್ ಎಂಬುವವರನ್ನು ಬಂಧಿಸಿ ವಿಚಾರಣೆ ಪ್ರಾರಂಭಿಸಿದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಶಾಖೆಗಳನ್ನು ತೆಗೆದು ಏಜೆಂಟರ ಮೂಲಕ ಕಳೆದೊಂದು ವರ್ಷದಿಂದ ವ್ಯವಹಾರ ನಡೆಸಲಾಗಿತ್ತು. ಜನರು ಹಣದಾಸೆಗೆ ಹಣ ಹೂಡಿ ಕೈ ಸುಟ್ಟುಕೊಂಡು ಪ್ರತಿಭಟನೆ ನಡೆಸಿದ್ದರು. ಅಲ್ಲದೆ ದರ್ವೇಶ್ ಗ್ರೂಪ್ ಮಾಲೀಕ ಮೊಹಮ್ಮದ್ ಸೂದ್ ಸೇರಿದಂತೆ 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ರಾಜ್ಯ ಸರ್ಕಾರ ಪ್ರಕರಣವನ್ನು CIDಗೆ ವಹಿಸಿದ್ದರಿಂದ CID ವಿಭಾಗದ SP ಪುರುಷೋತ್ತಮ್ ನೇತೃತ್ವದ ಅಧಿಕಾರಿಗಳ ತಂಡ ನಗರದಲ್ಲಿ ಬಿಡಾರ ಹೂಡಿ ಎಲ್ಲಾ ಆಯಾಮಗಳಲ್ಲಿಯೂ ಮಾಹಿತಿ ಸಂಗ್ರಹಿಸುತ್ತಿದೆ. ಹಣ ಹೂಡಿಕೆ ಮಾಡಿರುವ ಜನರಿಗೆ ನೀಡಿದ ಬಾಂಡ್ ಹಾಗೂ ಮರುಪಾವತಿಸುವ ಒಪ್ಪಂದ ಕುರಿತಾಗಿ ಜನರಿಗೆ ನೀಡಿದ ದಾಖಲೆಗಳ ಸಂಗ್ರಹ, ಪರಿಶೀಲನೆ ಸಹ ತಂಡ ನಡೆಸುತ್ತಿದೆ. ಮೂಲ ಆರೋಪಿ ಮೊಹಮ್ಮದ್ ಸೂಜಾ ತಲೆಮರೆಸಿಕೊಂಡಿದ್ದು ಹುಡುಕಾಟ ನಡೆಯುತ್ತಿದೆ. ದೆಹಲಿ, ಇಂಧೋರ ಸೇರಿದಂತೆ ವಿವಿಧೆಡೆ ಇರುವವರನ್ನು ಪತ್ತೆ ಮಾಡಿ ಕರೆತರಲಾಗುತ್ತಿದೆ ಎಂದು ಹೇಳಲಾಗಿದೆ. ದರ್ವೇಶ್ ಗ್ರೂಪ್ನಲ್ಲಿ ಹೂಡಿಕೆ ಕುರಿತಂತೆ ಸಾರ್ವಜನಿಕರಿಂದ ಪೊಲೀಸ್ ಇಲಾಖೆ ಮಾಹಿತಿ ಸಂಗ್ರಹಿಸುತ್ತಿದೆ. ಸಾರ್ವಜನಿಕರು ನೀಡಿರುವ ಮಾಹಿತಿ ಆಧರಿಸಿ ಮುಂದಿನ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ನಿನ್ನೆಯಷ್ಟೇ CID ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಪ್ರಕರಣ ಹಸ್ತಾಂತರ ಪ್ರಕ್ರಿಯೆಗಳು ಪ್ರಾರಂಭಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು CID ತಂಡ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ವಿಚಾರಣೆ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿ ಬಹಿರಂಗವಾಗಬೇಕಿದೆ. ಪ್ರಮುಖ ಆರೋಪಿ ಮೊಹಮ್ಮದ್ ಸೂಜಾ ಬಂಧನಕ್ಕೆ ಪೊಲೀಸ್ ತಂಡ ಮುಂಬೈಗೆ ತೆರಳಿದೆ ಎಂದು ಹೇಳಲಾಗುತ್ತಿದೆ. ರಾಯಚೂರು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ನೇತೃತ್ವದಲ್ಲಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಭಗತ್ ಸಿಂಗ್ ವೃತ್ತದವರೆಗೆ ಕಾರ್ಗಿಲ್ ವಿಜಯೋತ್ಸವದ ಪಂಜಿನ ಮೆರವಣಿಗೆ ಮಾಡಲಾಯಿತು.
ಪಂಜಿನ ಮೆರವಣಿಗೆ ನಂತರ ಕಿಲ್ಲರ್ ಮಠದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ರಾಯಚೂರು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ನೇತೃತ್ವದಲ್ಲಿ ಸಂಜೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಭಗತ್ ಸಿಂಗ್ ವೃತ್ತದವರೆಗೆ ಕಾರ್ಗಿಲ್ ವಿಜಯೋತ್ಸವದ ಪಂಜಿನ ಮೆರವಣಿಗೆ ಮಾಡಲಾಯಿತು. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಇಂದಿಗೆ ಕಾರ್ಗಿಲ್ ಯುದ್ಧವು ಮುಗಿದು 25 ವರ್ಷಗಳು ಗತಿಸಿದವು. ಜುಲೈ 26, 1999ರಂದು ಭಾರತ ಅಧಿಕೃತವಾಗಿ ಕಾರ್ಗಿಲ್ ಯುದ್ಧವನ್ನು ಗೆದ್ದಿತು. ಆದ್ದರಿಂದ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧದ ಭಾರತದ ವಿಜಯವನ್ನು ಸ್ಮರಿಸುತ್ತದೆ ಮತ್ತು ಪಾಕಿಸ್ತಾನಿ ನುಸುಳುಕೋರರಿಗಿಂತ ಹೆಚ್ಚಿನದನ್ನು ಎದುರಿಸಿದ ನೂರಾರು ಭಾರತೀಯ ಸೈನಿಕರ ತ್ಯಾಗವನ್ನು ಗೌರವಿಸುತ್ತದೆ. ನಮ್ಮ ಸೈನಿಕರ ವೀರ ಪರಾಕ್ರಮ ಕಾರ್ಗಿಲ್ನಲ್ಲಿ ಅನಾವರಣಗೊಂಡು ಇಂದಿಗೆ 25 ವರ್ಷಗಳಾಗಿವೆ. ಅದರಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಭಗತ್ ಸಿಂಗ್ ವೃತ್ತದವರೆಗೆ ಕಾರ್ಗಿಲ್ ವಿಜಯೋತ್ಸವ ಪಂಜಿನ ಮೆರವಣಿಗೆ ಮಾಡಲಾಯಿತು. ವಿಶೇಷವಾಗಿ ಸೈನಿಕರು ಸೇರಿದಂತೆ ನೂರಾರು ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು, ದೇಶಪ್ರೇಮಿಗಳು ಪಂಜನ್ನು ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಪೆರೇಡ್ ಮಾಡುತ್ತಾ ದೇಶಪ್ರೇಮ ಮೆರೆದರು ಎಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಎನ್ ವಿನಾಯಕರಾವ್ ಹೇಳಿದರು. ಪಾಕಿಸ್ತಾನಲ್ಲಿ ಅಲ್ಲಿ ಇರ್ತಕ್ಕಂಥ ಸೈನಿಕರ ಹೆಡ್ ಏನಿದ್ದ ಜನರಲ್ ಮುಷರಫ್, ಆ ಮುಷರಫ್ ಕುತಂತ್ರ ಮಾಡಿ ಹ್ಯಾಂಗೂ ಆರಾಮ್ ಮಲ್ಕೊಂಡಿರ್ತಾರ ಭಾರತೀಯರು, ಯಾರಿಗೂ ಅದು ಶಾಂತಿ ದೂತರಾಗಿ ಬಂದರ ಪ್ರಧಾನಿ ಅಂದ ಮೇಲೆ ಈಗ ಯಾರೂ ಎಚ್ಚರಿಕಿರೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನು ಮಾಡಿದರು ಅಂದರೆ ತಮ್ಮ ಸೈನ್ಯವೆಲ್ಲ ಈ ಕಡೆ ಕರೆದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಕಾರ್ಗಿಲ್ ಬೆಟ್ಟದ ಮೇಲೆ ಬಂದು ಕೂತು ಬಿಟ್ರು. ಭಾಳ ಇದರಿಂದ ನಮಗೆಲ್ಲರಿಗೂ ಖುಷಿ ಆಯಿತು. ನಾವು ಯೋಧರಾದಂಥವರು ನಾವು ಕಾರ್ಗಿಲ್ ಯುದ್ಧದಲ್ಲಿ ಆ ಸಮಯದಲ್ಲಿ 25 ವರ್ಷದ ಕೆಳಗೆ ನಾವು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ವಿ. ಅದರಲ್ಲಂತೂ ನಾನು ಮತ್ತು ಮನೋಹರ್ ಸಿಂಗ್ ಅಂತಂದವರೊಬ್ಬರು, ಆಮೇಲೆ ಕಿಶನ್ ಪ್ರಸಾದ್ ಅಂತಂದೊಬ್ಬರು, ಆಮೇಲೆ ವಂದೇ
ಪಂಜಿನ ಮೆರವಣಿಗೆ ನಂತರ ಕಿಲ್ಲೆರ್ ಮಠದಲ್ಲಿ ನಿವೃತ್ತ ಸೈನಿಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಿಲ್ಲಾರ್ ಮಠದ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್, ತ್ರಿವಿಕ್ರಮ್ ಜೋಶಿ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ನಗರ ಪ್ರಧಾನ ಕಾರ್ಯದರ್ಶಿಗಳು ಪಲ್ಗುಲ್ ನಾಗರಾಜ್, ಸಜ್ಜನ್ ಕುಮಾರ್, ಕಡಗೋಳು ರಾಮಚಂದ್ರ, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ರೆಡ್ಡಿ, ನಗರ ಅಧ್ಯಕ್ಷ ರಾಜಶೇಖರ್ ರೆಡ್ಡಿ, ಗ್ರಾಮೀಣ ಅಧ್ಯಕ್ಷ ರಾಮನ್ ಗೌಡ, ಅಜಯ್ ಗೌಡ, ಕಾರ್ತಿಕ್ ರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಮ್, ಸಂದೀಪ್ ಗೌಳಿ, ಲಿಂಗಾರೆಡ್ಡಿ ಹೊಸೂರು, ಶಿವರಾಜ್ ಮಡಿವಾಳ್, ವೆಂಕಟೇಶ್ ಉಪ್ಪಾರ್, ಶ್ರೀಕಾಂತ್, ವಿಜಯರಾಜ್ ಎಕ್ಲಾಸ್ಪೋರ್, ರವಿಕುಮಾರ್ ಕಾವಲಿ, ಪ್ರೇಮ್ ಪ್ರಿನ್ಸ್, ಎನ್ ಮಹೇಶ್ ರೆಡ್ಡಿ, ತೇಜು, ಭರತ್ ಕುಮಾರ್, ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಮತ್ತು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಬಜೆಟ್ ರೈತ ಕೃಷಿ ಕಾರ್ಮಿಕರನ್ನು ಕಡೆಗಣಿಸುವ ಜೊತೆಗೆ ತಾರತಮ್ಯದಿಂದ ಕೂಡಿದೆ ಎಂದು ಸರ್ವೋದಯ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಆರೋಪಿಸಿದರು. ಕೇಂದ್ರ ಸರ್ಕಾರ ಬಜೆಟ್ ರೈತ ಕೃಷಿ ಕಾರ್ಮಿಕರನ್ನು ಕಡೆಗಣಿಸುವ ಜೊತೆಗೆ ತಾರತಮ್ಯದಿಂದ ಕೂಡಿದೆ ಎಂದು ಸರ್ವೋದಯ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಕರ್ನಾಟಕ ರಾಜ್ಯವನ್ನು ನಿರ್ಲಕ್ಷಿಸಿದಂತೆ ಜಿಲ್ಲೆಗೂ ನಿರೀಕ್ಷಿತ ಏಮ್ಸ್ ಮಂಜೂರಾತಿಗೂ ಸ್ಪಂದಿಸದೆ ಹೋಗಿದೆ. ರಸಗೊಬ್ಬರ ಹಾಗೂ ಆಹಾರ ಸಬ್ಸಿಡಿಗಳನ್ನು ರದ್ದುಗೊಳಿಸುವ ಮೂಲಕ ನೀರಾವರಿ ರೈತರು ಕಡೆಗಣಿಸಲಾಗಿದೆ. ಆದ್ಯತಾ ವಲಯದಲ್ಲಿ ರೈತರನ್ನು ಹೆಸರಿಸಿ ಡಿಜಿಟೀಕರಣ ಮಾಡುವುದಾಗಿ ಹೇಳಿದ್ದಾರೆ. ಅದರಿಂದ ರೈತರ ಹೊಟ್ಟೆ ತುಂಬಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸಾವಯವ ಕೃಷಿಗೆ ಒತ್ತು ನೀಡುವುದಾಗಿ ಹೇಳಲಾಗಿದೆ. ಇಂದಿಗೂ ಸಾವಯವ ಬೆಳೆಗಳಿಗೆ ಮಾರುಕಟ್ಟೆಯೇ ಇಲ್ಲದೆ ಹೋಗಿದೆ. ಕಳೆದ 4 ವರ್ಷಗಳಿಂದ ನವಣೆ ಮಾರಾಟವಾಗದೆ ಉಳಿಸಿಕೊಂಡಿರುವುದಾಗಿ ತಮ್ಮ ಅನುಭವ ಹಂಚಿಕೊಂಡರು. ವಿಶಾಲವಾದ ಕೃಷಿ ವಲಯವನ್ನು ಉತ್ತೇಜಿಸದೆ ಕೇವಲ ಕಾರ್ಪೊರೇಟ್ ವ್ಯವಸ್ಥೆ ಬಲಪಡಿಸಲು ಮುಂದಾಗಿರುವ ಸರ್ಕಾರದ ಸರ್ವತೋಮುಖ ಅಭಿವೃದ್ಧಿಯನ್ನು ನಿರೀಕ್ಷಿಸಲು ಆಗುವುದಿಲ್ಲ ಎಂದರು. ಸಂಸದರುಗಳಿಗೆ ರೈತರು, ಕಾರ್ಮಿಕರು, ಮಹಿಳೆಯರ ಬಗ್ಗೆ ಕಾಳಜಿಯೇ ಇಲ್ಲ. ಸರ್ಕಾರಗಳ ಮೇಲೆ ಒತ್ತಡ ಹಾಕುವ ಪ್ರಯತ್ನಗಳೇ ಮಾಡುವುದಿಲ್ಲ ಎಂದು ದೂರಿದರು. ರಾಜ್ಯ ಸರ್ಕಾರವೂ ಸಹ ರೈತರ ಪರ ಕಾಳಜಿ ಹೊಂದಿಲ್ಲ. ವಿಧಾನ ಮಂಡಲದ ಅಧಿವೇಶನದ 8 ದಿನ ನಡೆಸಿದರೂ ಹಗರಣಗಳ ಕುರಿತು ಪರ ವಿರೋಧ ಹೇಳಿಕೆಗಳಲ್ಲಿ ಕಾಲ ಕಳೆದಿದ್ದಾರೆ. ರೈತರು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೂ 2 ಸರ್ಕಾರಗಳು ಕಾರಣ ಹುಡುಕುವ ಪ್ರಯತ್ನ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು ವರ್ಷದ ನಂತರ ಬಿಜೆಪಿ ಹಗರಣದ ತನಿಖೆ ಮಾಡುವುದಾಗಿ ಹೇಳುತ್ತಿದೆ. ತಮ್ಮ ಅಕ್ರಮ ಬಯಲಾಗಿದ್ದರಿಂದ ತನಿಖೆ ನಡೆಸುವುದಾಗಿ ಹೇಳುತ್ತಿದೆ. ಹಗರಣ ಬಯಲಾಗದೇ ಇದ್ದರೆ ಬಿಜೆಪಿ ಹಗರಣಗಳು ಮುಚ್ಚಿ ಹಾಕಲಾಗುತ್ತಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜಕೀಯ ದ್ವೇಷಕ್ಕಾಗಿ ಕಾಂಗ್ರೆಸ್, ಬಿಜೆಪಿ ಪಕ್ಷದವರು ಪರವಿರೋಧ ಆರೋಪಗಳಿಗೆ ಸೀಮಿತವಾಗಿ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ ಎಂದರು. ರೈತರು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಗಳನ್ನು ಇನ್ನೆಷ್ಟು ದಿನ ನಂಬಲು ಸಾಧ್ಯವಿದೆ?
ಪರ್ಯಾಯ ರಾಜಕಾರಣದತ್ತ ರೈತರು ಯೋಚಿಸಬೇಕಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ 540 ಸಂಘಟನೆಗಳು ಚರ್ಚೆ ನಡೆಸಿದ್ದು, ಘಟ ಪ್ರಭಾವದಲ್ಲಿ ನಡೆದಿರುವ 2 ದಿನ ಚರ್ಚೆಯಲ್ಲಿ ಪರ್ಯಾಯ ರಾಜಕಾರಣ ಕುರಿತು ನಿರ್ಧಾರಕ್ಕೆ ಬರಲಾಗುತ್ತದೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಲು ಹೇಳಿಲ್ಲ, ಬದಲಾಗಿ ಬಿಜೆಪಿಯನ್ನು ಸೋಲಿಸುವ ಪಕ್ಷಗಳಿಗೆ ಬೆಂಬಲಿಸುವಂತೆ ಮನವಿ ಮಾಡಲಾಗಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ರೈತರಿಗೆ, ಕಾರ್ಮಿಕರಿಗೆ ಆಗಿರುವ ಅನ್ಯಾಯ ವಿರುದ್ಧ ನಿರಂತರ ಹೋರಾಟಗಳನ್ನು ರೂಪಿಸಲಾಗುತ್ತದೆ ಎಂದರು. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅಂತ ಉತ್ತಮವಾದಂತ ಯಾವುದೇ ಯೋಜನೆಗಳಿಗೆ ಅನುದಾನ ಕೊಟ್ಟಿಲ್ಲ. ಜೊತೆಗೆ ರಾಯಚೂರಿಗೂ ಏನು ಅಂತ ನಮ್ಮ ಜಿಲ್ಲೆಗೂ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಬಹುದಿನದ ಒತ್ತಾಯ, ಬೇಡಿಕೆ, ಏಮ್ಸ್ಗೆ ನಿರೀಕ್ಷೆ ಇತ್ತು ಏನಾದರೂ ಮಾಡಬಹುದು ಈ ಬಜೆಟ್ನಲ್ಲಿ ಅಂತ. ಆದರೆ ಬಹಳ ತಾತ್ಸಾರದಿಂದ ನಮ್ಮ ಜಿಲ್ಲೆಯನ್ನು ನೋಡಿದೆ. ಜೊತೆಗೆ ನೀರಾವರಿ ಯೋಜನೆಗಳಿಗೂ ಏನಂತ ಅನುದಾನ ಇಲ್ಲ, ಮತ್ತೆ ವಿಮಾನ ನಿಲ್ದಾಣ ಮಾಡಕ್ಕಂದ್ರೂ ಅದಕ್ಕೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇಲ್ಲ. ಹೀಗಾಗಿ ಯಾಕೆ ಈ ರೀತಿ ಆಗ್ತಾ ಇದೆ? ಇಷ್ಟು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಘೋಷಣೆ ಮಾಡಿದಂತ ಅನುದಾನ ಕೂಡ ಬಿಡುಗಡೆ ಆಗಲ್ಲ. ಅಪ್ಪರ್ ಭದ್ರಕ್ಕೆ 2 ವರ್ಷದ ಹಿಂದೆ ದೊಡ್ಡ ಮೊತ್ತವನ್ನು ಘೋಷಣೆ ಮಾಡಿದ್ರು, ಅದು ಆಗಲಿಲ್ಲ. ಅಭಿವೃದ್ಧಿ ಎಲ್ಲಿಗೆ ಹೋಯ್ತು? ಅದನ್ನ ಪರ್ಯಾಯವಾಗಿ ಅದನ್ನ ಬೇಡ ಅಂದ್ರೆ ಬೇರೆ ಯಾವುದಕ್ಕಾದ್ರೂ ನಮ್ಮ ರಾಜ್ಯಕ್ಕೆ ಕೊಡಬಹುದಾಗಿತ್ತು, ಅದನ್ನು ಕೊಟ್ಟಿಲ್ಲ. ಇದು ಒಂದು ರೀತಿಯ ತಾರತಮ್ಯ ರೀತಿಯನ್ನ ಅನುಸರಿಸಿದಂತ ಬಜೆಟ್ ಅಂತ ನಮ್ಗೆ ಅನಿಸ್ತದೆ. ಮತ್ತು ಕೃಷಿ ಕ್ಷೇತ್ರಕ್ಕಂತೂ ಏನೂ ಇಲ್ಲ. ಅದು ಏನು ಡಿಜಿಟಲೀಕರಣ ಮಾಡ್ತಾರಂತೆ, ಕಾಗದ ಪತ್ರ ಮಾಡಿದ್ರೆ ರೈತರಿಗೆ ಬೇಟೆ ತುಂಬುತ್ತದೆ. ನೀವು ಕಂಪ್ಯೂಟರ್ನಲ್ಲಿ ಪಾಣಿ ಕೊಡ್ಬೋದು, ಕಂಪ್ಯೂಟರ್ನಲ್ಲಿ ಸ್ಕೆಚ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು. ಅದು ಕೊಟ್ಟರೆ ಇನ್ನೊಂದು ರೈತರಿಗೆ ಆಗ್ತದೆ. ಸಾವಯವಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಸಾವಯವ ಬೆಳೆಗಳನ್ನ ಬೆಳೆತಕ್ಕಂತ ರೈತರಿಗೆ ನೇರವಾಗಿ ಅನುಕೂಲ ಆಗಬೇಕು. ಜೊತೆಗೆ ಮಾರುಕಟ್ಟೆ ಸೃಷ್ಟಿ ಮಾಡಬೇಕಾದ್ರೆ, ಮಾರುಕಟ್ಟೆ ಇಲ್ಲದೆ ಸಾವಯವ ನನ್ನಲ್ಲಿ 4 ವರ್ಷದ ನವಣೆ ಅದಾವ, ತಗೊಳ್ಳೋದಿಲ್ಲ. ಸಾವಯವಕ್ಕೆ ನೀವು ಮಾರುಕಟ್ಟೆ, ಯಾವುದೇ ಉತ್ಪನ್ನಕ್ಕೆ ಮಾರುಕಟ್ಟೆ ಸೃಷ್ಟಿ ಮಾಡಿದಾಗ ಅದಕ್ಕೆ ಬೆಲೆ ಬರ್ತದೆ. ಈಗ ರಿಜಿಸ್ಟ್ರೇಷನ್ ಮಾಡಿಸ್ತಂತ ಹೇಳ್ತಾರೆ, ಅದನ್ನು ಈಗಾಗಲೇ ಇದೆ ಅದು ಸಿಸ್ಟಮ್. ಈಗಾಗಲೇ ಸಾವಯವದ ರಿಜಿಸ್ಟ್ರೇಷನ್ ರಾಜ್ಯ ಸರ್ಕಾರ ಮಾಡ್ಕೊಂತ ಅವರೇ ಹೇಳಿದ್ರೆ ಮತ್ತೆ ಅದನ್ನೇ ಪುನರ್ವಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಇವತ್ತು ಯಾರು ಆಲೋಚನೆ ಮಾಡಕ್ ತಯಾರಿಲ್ಲ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ? ಇನ್ನು ಹುಡುಗರಿಗೆ ಅದು ಒಬ್ಬ ರೈತ ತನ್ನ ಜೀವನ ತಿಳಿಸ್ತಾನಂತಂದ್ರೆ ಅದಕ್ಕೆ ಎಂತ ಕಾರಣ ಇರ್ತದೆ ಅನ್ನೋದನ್ನ ಹುಡುಕಂತ ಒಂದು ಶಕ್ತಿ ಈ ಸರ್ಕಾರಕ್ಕೆ. ಒಟ್ಟು ಕೃಷಿ ಕ್ಷೇತ್ರನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ, ರಾಜ್ಯಕ್ಕೂ ಮಾಡಿದೆ, ನಮ್ಮ ಜಿಲ್ಲೆಕ್ಕೂ ಮಾಡಿದೆ. ಈ ಬಗ್ಗೆ ನಮ್ಮ ಸಂಸದರು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಏನೂ ಇಲ್ಲ, ಅವರು ಏನು ಇಲ್ಲ. ಇವತ್ತು ಜನಪ್ರತಿನಿಧಿಗಳ ಕತೆ ಏನಾಗಿರೋ ನಮ್ಮ ರಾಜ್ಯದಲ್ಲಿ ಕೂಡ ಅತ್ಯಮೂಲ್ಯವಾದ ಸಮಯ ವಿಧಾನಸಭೆಯಲ್ಲಿ ಜನರ ಪರವಾಗಿ, ರೈತರ ಪರವಾಗಿ, ಕೃಷಿ ಕ್ಷೇತ್ರದ ಪರವಾಗಿ, ನಾವು ವಿದ್ಯಾಭ್ಯಾಸದ ಪರವಾಗಿ ಚರ್ಚೆಗಳು ಮಾಡಿ ಒಳ್ಳೆಯ ನಿರ್ಣಯಗಳನ್ನು ಮಾಡೋದನ್ನು ಬಿಟ್ಟು ಇವತ್ತು ಬರೀ ಯಾವುದೋ ಹಗರಣಗಳ, ಭ್ರಷ್ಟಾಚಾರ ಹಗರಣಗಳ ಬಗ್ಗೆ ಮುಗಿದೋಗ್ಬಿಟ್ಟು ಸದನ. ಏನು ಒಳ್ಳೆ ಚರ್ಚೆಗಳೇ ಆಗಲಿಲ್ಲ. ಇವತ್ತು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಯಾರು ಇವತ್ತು ಚೆನ್ನಾಗಿರ್ತಲ್ಲ ನಮ್ಮ ಜನಪ್ರತಿನಿಧಿ. ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಿಟ್ಟು 8-9 ದಿವಸ ಆಯ್ತು. ಇನ್ನೂ 504 ಜೀರೋ ತೋರಿಸ್. ಯಾರಿಗೂ ಅದ್ರ ಬಗ್ಗೆ ಕಾಳಜಿ. ಈಗ ನಾವೇ ಡಿಸಿಯಲ್ಲಿ ಹೋಗ್ಬೇಕಿಲ್ವ ಅದ್ರ ಬಗ್ಗೆ? ಅವರು ಜನಪ್ರತಿನಿಧಿಗಳಾದವರು ಈಗಾಗಲೇ ಗದ್ದೆಸ್ತಾರಂತ ನಮ್ಮವ್ರು ಗದ್ದೆಸೋದು ಬೇಡ. ಈ ಕಡೆ ಏನ್ ಮಾಡ್ತಾರೆ ಇವರು ಕೇಳಿದ್ರು. ಯಾಕೆ MLA-ಗಳಾಗ್ಯಾರೋ, ಯಾಕೆ MP-ಗಳಾಗ್ಯಾರೋ? ಬರೇ ದೇಶದ ರಾಜಕಾರಣ. ನನಗೆ ಆಶ್ಚರ್ಯ ಆಯ್ತು. ಸಿದ್ದರಾಮಯ್ಯನವರು
ಬಿಜೆಪಿ ಸರ್ಕಾರದಲ್ಲಿದ್ದಂತ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ಕೊಂಡು ಈಗ 1 ವರ್ಷ ಆದ್ಮೇಲೆ ಯಾಕಂದ್ರೆ ತಾವು ತಮ್ಮ ಹಗರಣ ಬಯಲಿಗೆ ಬಂದದ್ದು. ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಮೂಡಾದಲ್ಲಿ ಏನು ಹಗರಣಗಳ ಬಯಲಿಗೆ ಬಂದಿವೆ, ಬಯಲಿಗೆ ಬಂದ ನಂತರ ನಾವು ನಿಮ್ಮ ತನಿಖೆ ಅಂದ್ರೆ ಏನು ಇದು ಬರಲಿಲ್ಲ ಅದನ್ನು ಮುಚ್ಚಾಕ್ತಿದ್ರು. ಅಂದ್ರೆ ನಿಮಗೆ ಕಾಳಜಿ ಇತ್ತಂದ್ರೆ, ನಿಜವಾಗಿ ಕಾಳಜಿ ಇತ್ತಂದ್ರೆ ನೀವು ಅಧಿಕಾರಕ್ಕೆ ಬಂದ ಮೊದಲನೆಯ ಒಂದು ಮಂತ್ರಿಮಂಡಲ ಸಭೆಯಲ್ಲಿ ನಿರ್ಣಯ ತಗೋಬೇಕಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಆದಂತ ಅನ್ಯಾಯಗಳ ಬಗ್ಗೆ ತನಿಖೆ ಮಾಡಬೇಕಂತ ಅವರೇ ಹೇಳಬೇಕಾಗಿದೆ. ಇದು ಇಂಥ ರಾಜಕಾರಣ. ಅದಕ್ಕೆ ಇವತ್ತು ನಾವು ಬಹುಸಂಖ್ಯಾತರ ರೈತರು ನಿರ್ಣಯ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸಿನಲ್ಲಿ. ಈ ಎಲ್ಲ ರಾಜಕೀಯ ಪಕ್ಷಗಳನ್ನ ತ್ಯಜಿಸಿ ತಿರಸ್ಕರಿಸಿ ಹೊಸ ರಾಜಕೀಯ ಹುಟ್ಟಾಕಲಿಕ್ಕೆ ರೈತರೇ ಕಾರಣರಾಗಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊಳ್ಳಬೇಕು ರೈತರು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಆ ಉದ್ಯಮ ನಡೀತಾ ಇದೆ. SKM ಏನದು 540 ಸಂಘಟನೆಗಳ ಒಕ್ಕೂಟ. ಈ ಸಂದರ್ಭದಲ್ಲಿ ಸರ್ವೋದಯ ಪಕ್ಷದ ನೂತನ ಜಿಲ್ಲಾಧ್ಯಕ್ಷ ಜಾನ್ ವೆಸ್ಲಿ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು.
ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದೇ ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 98802409. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 94837
70202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬೋವಿ ಒಡ್ಡಾರ ನೀಡಲಾಗುವ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹಿಂದುಳಿದ ವರ್ಗಕ್ಕೆ ಸೇರಿದ ಬೋವೇರ, ಬೋಯಿ, ಬೋಯೇರ್, ರಾಜ್ಬೋಯಿ ಸಮುದಾಯಗಳ ಜನರು ಪಡೆಯುವ ಮೂಲಕ ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿದ್ದು, ಕೂಡಲೇ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಶ್ರೀ ಸಿದ್ದರಾಮೇಶ್ವರ ಬೋವಿ ಒಡ್ಡಾರ ಸಂಘಟನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಚಿಗರೆ ಆಗ್ರಹಿಸಿದರು. ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬೋವಿ ಒಡ್ಡಾರ ನೀಡಲಾಗುವ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹಿಂದುಳಿದ ವರ್ಗಕ್ಕೆ ಸೇರಿದ ಬೋವೇರ, ಬೋಯಿ, ಬೋಯೇರ್, ರಾಜಬೋಯಿ ಸಮುದಾಯಗಳ ಜನರು ಪಡೆಯುವ ಮೂಲಕ ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿದ್ದು, ಕೂಡಲೇ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಶ್ರೀ ಸಿದ್ದರಾಮೇಶ್ವರ ಬೋವಿ ಒಡ್ಡಾರ ಸಂಘಟನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಚಿಗರೆ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದು ಬೋವಿ ಸಮಾಜ ಮೀಸಲಾತಿಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಮಸ್ಕಿ ತಾಲೂಕೊಂದರಲ್ಲಿಯೇ ಸರಿಸುಮಾರು 300 ನಕಲಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ. ಈ ಕುರಿತು ಜಾರಿ ನಿರ್ದೇಶನಾಲಯ ಸೇರಿದಂತೆ ಸರ್ಕಾರಕ್ಕೂ ದೂರು ನೀಡಲಾಗಿದ್ದು ಯಾವುದೇ ಕ್ರಮವಾಗಿಲ್ಲ ಎಂದರು. ಸರ್ಕಾರ ಆದೇಶಗಳನ್ನು ಉಲ್ಲಂಘಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಿಂದುಳಿದ ವರ್ಗದ ಜಾತಿ ಪಟ್ಟಿಯಲ್ಲಿರುವ ಉಪಜಾತಿಗಳಿಗೆ ಬೋವಿ ಒಡ್ಡಾರ ಪ್ರಮಾಣ ಪತ್ರ ನೀಡಿದ್ದಾರೆ. ಇತ್ತೀಚೆಗೆ ಮೈಸೂರಿನ ನಂಜನಗೂಡು ಸಾರಿಗೆ ಡಿಪೋದಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಧಾರವಾಡ ಜಿಲ್ಲೆಯ ಗಲಗಟಗಿ ಗ್ರಾಮದ ಮಲ್ಲೇಶಿ ತಂದೆ ದೇವೇಂದ್ರಪ್ಪ ಬೋವಿ ಸಲ್ಲಿಸಿದ ಮೇಲ್ಮನವಿ ಪ್ರಾಧಿಕಾರ ಆಯುಕ್ತರಾದ ವಿಕಾಸ್ ಕುಮಾರ್ ವಜಾಗೊಳಿಸಿದ್ದಾರೆ. ಜಾತಿ ಪ್ರಮಾಣ ಪತ್ರ ದುರ್ಬಳಕೆ ಕುರಿತಂತೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ 10 ಜನ ಸದಸ್ಯರ ಸಮಿತಿ ರಚಿಸಲಾಗಿತ್ತು. ಬೋಯಿ ಜನಾಂಗಕ್ಕೂ ಬೋವಿ ಪ್ರಮಾಣ ಪತ್ರ ನೀಡುವಂತೆ ಶಿಫಾರಸು ಮಾಡಿತ್ತು. ಸಮಿತಿ ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಶಿಫಾರಸು ಮಾಡಿತ್ತು. ಕೂಡಲೇ ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ದುರುಪಯೋಗ ತಡೆದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಉದ್ಯೋಗ ಪಡೆದವರ ಆದೇಶ ರದ್ದುಗೊಳಿಸಬೇಕು, ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲೆಯಾದ್ಯಂತ ಹೋರಾಟ ರೂಪಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಸುಮಾರು ಒಂದು 15 ವರ್ಷಗಳಿಂದ ಇವತ್ತು ಬೋಯೇರ್, ರಾಜಬೋಯಿ ಇವರು ಬೋವಿ ಒಡ್ಡರಂತಂದು ಇವತ್ತು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡೆದಿದ್ದನ್ನ ರದ್ದುಪಡಿಸಬೇಕಂತಂದು ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಮಸ್ಕಿ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಬೋಯರು, ರಾಜಬೋಯಿ, ಬೋಯಿ ಈ ಎಲ್ಲ ಜಾತಿಯವರು ಬೋವಿಗಳೆಂದು ಸುಳ್ಳು ಮಾಹಿತಿ ನೀಡಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನ ಪಡೆದಿದ್ದಾರೆ. ಇದರಿಂದ ನಮ್ಮ ಬೋವಿ ಒಡ್ಡರ ಸಮಾಜಕ್ಕೆ ಸರ್ಕಾರದಿಂದ ಸಿಗುತ್ತಕ್ಕಂತ ಇವತ್ತು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಇವತ್ತು ಪರಿಶಿಷ್ಟ ಜಾತಿ ಇಲ್ಲದೆ ಇರ್ತಕ್ಕಂಥ ಈ ಬೋಯರು, ಬೋಯಿ, ಬೋಯರ್, ರಾಜಬೋಯಿ ಇಂತಹ ಜಾತಿಗಳು ಬೋವಿ ಎಂದು ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆದು ಸರ್ಕಾರಿ ಸೌಲಭ್ಯಗಳನ್ನ ಪಡೆದುಕೊಂಡು ಇವತ್ತು ಸರ್ಕಾರಿ ನೌಕರಿಗಳನ್ನ ಪಡೆದು ಇವತ್ತು ಉದ್ಯೋಗದಲ್ಲಿತ್ತು. ಇಂಥವ್ರ ಮೇಲೆ ಸೂಕ್ತವಾದ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತಂದು ನಾವು ಒತ್ತಾಯ ಮಾಡ್ತೇವೆ. ಇದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತ್ಯೇಕವಾದ ಒಂದು ಬೋವಿ ಜನಾಂಗ ಇಲ್ಲ. ಇವತ್ತು ಒಟ್ಟಿಗೆ ಮಾತ್ರ ಬೋವಿ ಜನಾಂಗ ಅಂತ ಕರೀತಕ್ಕಂಥದ್ದು. ಭಾರತ ಸರ್ಕಾರ ಕ್ರಮ ಸಂಖ್ಯೆ 23ರಲ್ಲಿ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ 5 ಜನ ನ್ಯಾಯಪೀಠ ಸದಸ್ಯರು ಇವತ್ತು ಈ ಸಂವಿಧಾನ ಪೀಠ ಬೋವಿ ಅಂದ್ರೆ ಯಾರು, ಒಡ್ಡರ್ ಇವರಿಗೆ ಏನಂತಾರೆ ಅಂದ್ರೆ ಬೋವಿಗಳಂತ ಕರೀತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸರ್ಕಾರ ಇದೇ ಜಾತಿ ಜನರು ಬೋವಿ ಸಮುದಾಯಕ್ಕೆ ಸಮಾನಾಂತರ ಶಬ್ದಗಳನ್ನು ಆರಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಇದೇ ಜಾತಿ ಜನರು ಸಮಾನಾಂತರ ಶಬ್ದ ಆದೇಶಿಸಿ ಕರ್ನಾಟಕ ಸರ್ಕಾರ ಬೋವಿ ಸಮುದಾಯಕ್ಕೆ ಒಳಪಡುತ್ತದೆ ಎಂದು ಆದೇಶಿಸಿ, ಆದರೆ ಕೆಲ ಹಿಂದುಳಿದಿರ್ತಕ್ಕಂಥ
ಪ್ರಮಾಣ ಪತ್ರಗಳನ್ನ ಪಡೆದಿದ್ದಾರೆ. ಇವರೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥದ್ದು. ಈ ಸಮಾಜ ಕೆಲವು ಕಡೆ ಗೋಬಿ ರಾಜಪೈ ಅಂತ ಕರೀತಾರೆ. ಆದರೆ ಇದೇ ಆಧಾರವಾಗಿಟ್ಟುಕೊಂಡು SC ಎಂದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದಲ್ಲಿ ಬರೆಸಿ S ಎಂದು ಪಡೆದಿದ್ದಾರೆ. ಇದರಿಂದ ನಮ್ಮ ಗೋವಿಮಠ ಸಮಾಜಕ್ಕೆ ತುಂಬಾ ಅನ್ಯಾಯ ಆಗಿದ್ದು, ಇವತ್ತಿನ ಈ ಸಮಾಜ ಕಲ್ಲು ಹೊಡೆದು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಲ್ಲನ್ನು ಹೊಡೆದು ಡ್ಯಾಮ್ಗಳನ್ನು ಕಟ್ಟುವುದು, ಗುಡಿ ಗೋಪುರಗಳನ್ನ ಕಟ್ಟತಕ್ಕಂಥ ಸಮಾಜ. ಆದಂತ ಸಮಾಜ ಭಾರತ ಸರ್ಕಾರ ಸುಮಾರು 50 ವರ್ಷಗಳ ಹಿಂದೆ ಪರಿಶಿಷ್ಟ ಜಾತಿಗೆ ಸೇರಿಸಿ, ಆದರೆ ಗೋಬಿ ಗೋಯರ್ ಗೋರಿ ಇವರುಗಳು ಸುಮಾರು ವರ್ಷಗಳಿಂದ ಹಿಂದೆ ವರ್ಷಗಳಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಪಡೆದಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಆದರೆ ಯಾವುದೇ ಸರ್ಕಾರದ ಆದೇಶವಿಲ್ಲದೆ ರೂಢಿಯಾಗಿ ಕರೀತಕ್ಕಂತ ಬೋಗಿ ಎಂದು ನಾಮಾಂಕಿತ ಆಧಾರದ ಮೇಲೆ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಬೋವಿ ಸಿಂಧನೂರು, ನಾಗರಾಜ್ ಆಲ್ಕೋಡ್, ಯಲ್ಲಪ್ಪ ನಿಲೋಗಲ್, ರಮೇಶ್ ಗಲಗ್, ಎಂ ಈರಣ್ಣ ರಾಯಚೂರ್, ಶಂಕರಪ್ಪ ಬಾಡಗಿ ಉಪಸ್ಥಿತರಿದ್ದರು. ತಲೆಗೆ ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಗೆ ಹೋಗಿದ್ದ ನರಸಯ್ಯ ಎನ್ನುವವರಿಗೆ ಮೆದುಳು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ರೋಗಿಯನ್ನು ಗುಣಮುಖರನ್ನಾಗಿ ಮಾಡಲಾಗಿದೆ ಎಂದು ಭಂಡಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಸಾದ್ ನ್ಯೂರೋ ಸರ್ಜನ್ ಹೇಳಿದರು. ತಲೆಗೆ ಗಂಭೀರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಗೆ ಹೋಗಿದ್ದ ನರಸಯ್ಯ ಎನ್ನುವವರಿಗೆ ಮೆದುಳು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ರೋಗಿಯನ್ನು ಗುಣಮುಖರನ್ನಾಗಿ ಮಾಡಲಾಗಿದೆ ಎಂದು ಭಂಡಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಸಾದ್ ನ್ಯೂರೋ ಸರ್ಜನ್ ಹೇಳಿದರು. ರಾಯಚೂರಿನ ಭಂಡಾರಿ ಆಸ್ಪತ್ರೆಯಲ್ಲಿ ಕಳೆದ 2-3 ದಿನಗಳ ಹಿಂದೆ ನರಸಯ್ಯ 20 ವರ್ಷ ಎನ್ನುವವರಿಗೆ ಅಪಘಾತದಿಂದ ತಲೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರೋಗಿ ಕೋಮಾ ಸ್ಥಿತಿಗೆ ಹೋಗಿದ್ದ. ಈ ಬಗ್ಗೆ ವಿವಿಧ ರೀತಿಯ ತಪಾಸಣೆ ನಡೆಸಲಾಯಿತು. ತಲೆಯಲ್ಲಿ ರಕ್ತಸ್ರಾವವಾಗಿ ಬ್ರೇನ್ನಲ್ಲಿ 100ರಿಂದ 120 ಗ್ರಾಂ ರಕ್ತ ಹೆಪ್ಪುಗಟ್ಟಿತ್ತು. ಶಸ್ತ್ರಚಿಕಿತ್ಸೆ ನಡೆಸಿ ರಕ್ತವನ್ನು ಕಂಪ್ಲೀಟ್ ತೆಗೆಯಲಾಗಿದೆ. ತಲೆಗೆ ಪೆಟ್ಟಾಗಿ ರಕ್ತಸ್ರಾವ ಆಗುತ್ತಿರುವುದನ್ನು ತಡೆಯಲಾಗಿದೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಿಂದಾಗಿ ರೋಗಿ ಗುಣಮುಖರಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ತಲೆಗೆ ಪೆಟ್ಟಾಗಿ ಗಂಭೀರವಾಗಿ ಗಾಯಗೊಂಡು ರೋಗಿಯನ್ನು ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದು, ಜನರು ಈ ಬಗ್ಗೆ ಎಚ್ಚೆತ್ತುಕೊಂಡು ಬೇರೆ ಕಡೆಗೆ ಹೋಗಿ ವಿಳಂಬ ಮಾಡುವುದಕ್ಕಿಂತ ಉತ್ತಮವಾಗಿ ನುರಿತ ವೈದ್ಯರಿದ್ದು ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳಿವೆ. ಇಲ್ಲಿಯೇ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಲ್ಲಿ ನಾವು ನರಸಯ್ಯ ಪೇಷಂಟ್ 20 ವರ್ಷದ ಹುಡುಗ ತಲೆಗೆ ಗಾಯ ಆಗಿ ಭಂಡಾರಿ ಹಾಸ್ಪಿಟ್ಲಿಗೆ ಬಂದಾಗ ಕಂಪ್ಲೀಟ್ ಅನ್ಕಾನ್ಷಿಯಸ್ ಇದ್ದ. ಮಾತಾಡ್ತಾ ಇರಲಿಲ್ಲ, ಕೈ ಕಾಲು ಮೂಮೆಂಟ್ ಏನೂ ಇರಲಿಲ್ಲ. ಸೊ ತಲೆಗೆ ಪೆಟ್ಟು ಬಿದೆ ಅಂತೇಳಿ ಇಮಿಡಿಯೇಟ್ CT ಸ್ಕ್ಯಾನ್ ಮಾಡಿಸಿದ್ವಿ. ಅದರಲ್ಲಿ ದೊಡ್ಡ ರಕ್ತಸ್ರಾವ ಇತ್ತು ಬ್ರೈನಲ್ಲಿ ಅರೌಂಡ್ 100 to 150 ml ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಒಂದು ಕಡೆ ಪುಷ್ ಮಾಡೋದ್ರಿಂದ ಈ ಥರ ಅನ್ಕಾನ್ಷಿಯಸ್ ಆಗಿದ್ದ. ಸೊ ಇಮಿಡಿಯೇಟ್ಲಿ ನಾವು ಟೀಮ್ ಆ್ಯಕ್ಟಿವೇಟ್ ಆಗಿ ಆಪರೇಷನ್ ಥಿಯೇಟರ್ಗೆ ತೊಗೊಂಡು ಇಮಿಡಿಯೇಟಾಗಿ ಕ್ರೇನಿಯಾಟಮಿ ಅಂತ ಕರೀತೀವಿ. ಕ್ರೇನಿಯಾಟಮಿ ಆ್ಯಂಡ್ ಎವಾಕ್ಯುವೇಷನ್ ಆಫ್ EDH, ಅದು ಬ್ಲಡ್ ಕ್ಲಾಟ್ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮತ್ತು ಎಲ್ಲಿಂದ ಅದು ಬ್ಲೀಡಿಂಗ್ ಆಗ್ತಾಯಿತ್ತೋ ಅದನ್ನು ಕಂಟ್ರೋಲ್ ಮಾಡಿ ಕಂಪ್ಲೀಟಾಗಿ ಮತ್ತು ಸರ್ಜರಿ ಮಾಡಿತ್ತು. ಸಕ್ಸಸ್ಫುಲ್ಲಾಗಿ ಸರ್ಜರಿ ಆಯಿತು. ಆಮೇಲೆ ICUಗೆ ಶಿಫ್ಟ್ ಮಾಡಿದ್ವಿ. ವಿತಿನ್ 6 hours ಪೇಷಂಟ್ ಮಧ್ಯೆ ಎದ್ದು ಕುಂತು ಮಾತಾಡೋದಾಗಲಿ, ಅವರ ಅಟೆಂಡರ್ಸ್ನೆಲ್ಲ ಕಂಡುಹಿಡಿಯೋದಾಗಲಿ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಬಂದಿದ್ದಾನೆ. ಈಗ ಆಪ್ರೇಷನ್ ಆಗಿ 2 ದಿನ ಆಗಿದೆ. ನಾವು ಈಸ್ ಕಂಪ್ಲೀಟ್ಲಿ ಸ್ಟೇಬಲ್, ಈಸ್ ವಾಕಿಂಗ್ ಅರೌಂಡ್, ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಎಲ್ಲ ಚೆನ್ನಾಗಿದ್ದಾನೆ. ಸೊ ಇನ್ನೊಂದು 1-2 ದಿನದಲ್ಲಿ ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ಕೇಸಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಲೆ ಗಾಯ ಆದರೆ ಪ್ಯಾನಿಕ್ ಆಗೋದು ಬೇಡ. ಒಳ್ಳೆ ಹಾಸ್ಪಿಟಲ್ಸ್ ಬಂದರೆ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿ ಅದನ್ನು ಸರ್ಜರಿ ಮಾಡೋದ್ರಿಂದ ಪ್ರಾಣವೂ ಉಳಿತೈತೆ. ಮತ್ತು ಇಲ್ಲಿಂದ ಶಿಫ್ಟ್ ಮಾಡಬೇಕು ಬೇರೆ ಊರುಗಳಿಗೆ, ದೊಡ್ಡ ಊರುಗಳಿಗೆ ಅಂದಾಗ ಆ ಶಿಫ್ಟಿಂಗ್ ಟೈಮಲ್ಲೇ ತುಂಬ ಕಾಲಹರಣ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಇವಾಗೆಲ್ಲ ಪರಿಕರಣಗಳು, ಇದಕ್ಕೆ ಬೇಕಾಗಿರುವ ಉಪಕರಣಗಳೆಲ್ಲ ಇಲ್ಲಿ ಬಂದಿರೋದ್ರಿಂದ ನಾವು ಸಕ್ಸಸ್ಫುಲ್. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಿಯಾಜ್ ಮಾತನಾಡಿ, ಅಪರೂಪದ ಚಿಕಿತ್ಸೆಯನ್ನು ರೋಗಿಗೆ ನೀಡುವ ಮೂಲಕ ಭಂಡಾರಿ ಆಸ್ಪತ್ರೆಯ ಸೇವೆ ಒದಗಿಸಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ನರಸಯ್ಯನವರಿಗೆ ಮರುಜೀವ ನೀಡಿದಂತಾಗಿದೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ವೈದ್ಯರು ಮತ್ತು ತಂಡಕ್ಕೆ ಅಭಿನಂದಿಸಿದ್ದಾರೆ. ಹಾಗೂ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡಿರುವ ತಂಡದ ಸದಸ್ಯರಾದ ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ಅಲ್ಲಾಯುದ್ದೀನ್, ಡಾಕ್ಟರ್ ಬೆಟ್ಟದೂರು ಸೇರಿದಂತೆ ಅನೇಕರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ MK ಭಂಡಾರಿ ಆಸ್ಪತ್ರೆಯಲ್ಲಿ ನರಸಯ್ಯ ಎಂಬ ಹುಡುಗನು ಆಕ್ಸಿಡೆಂಟಲ್ಲಿ ತಲೆಗೆ ಬಹಳ ಗಂಭೀರ ಗಾಯವಾಗಿ
ಭಂಡಾರಿ ಆಸ್ಪತ್ರೆಗೆ ಬಂದರು 22ನೇ ತಾರೀಕು ಸಂಜೆ 5:30 ಗಂಟೆಗೆ. ತದನಂತರ ನಮ್ಮ ಭಂಡಾರಿ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಪ್ರಸಾದ್ ನ್ಯೂರೋ ಸರ್ಜನ್ ಮತ್ತು ಅವರ ತಂಡ ರಮೇಶ್ ಬಾಬು ಸರ್, ಗಟ್ಟೂರು ಸರ್, ಡಾಕ್ಟರ್ ಅಲಾವುದ್ದೀನ್ ಸರ್ ಎಲ್ಲರೂ ನೋಡಿದ ಮೇಲೆ ಅದಕ್ಕೆ ಇನ್ವೆಸ್ಟಿಗೇಷನ್ ಏನು ಬೇಕಾಗಿತ್ತು ಎಲ್ಲ ಮಾಡಿದರು. MRI CT ಸ್ಕ್ಯಾನ್ ಎಲ್ಲ ಮಾಡಿಸಿದ ಮೇಲೆ ಅದರಲ್ಲಿ ತುಂಬ ದೊಡ್ಡದಾದ ಒಂದು ಗಾಯ ಇತ್ತು, ಕ್ಲಾಟ್ ಇತ್ತು ಅಂತ ಹೇಳ್ಬೋದು. ಅದನ್ನು ಇಮ್ಮಿಡಿಯೇಟಾಗಿ ಅವರು ಆಪರೇಷನ್ ಥಿಯೇಟರ್ ತಗೊಂಡು ಕೋಮದಲ್ಲಿದ್ದಂತಹ ಈ ಬಾಲಕ ಅವನನ್ನು ಸತತ 3 ರಿಂದ 4 ತಾಸುಗಳ ಕಾಲ ಸರ್ಜರಿಯನ್ನು ಮಾಡಿ ಈ ಬಾಲಕನ ಜೀವ ಮತ್ತು ಮರಣದಲ್ಲಿ ಹೋರಾಡ್ತಾ ಇದ್ದ ಹುಡುಗ. ಈ ಹುಡುಗನನ್ನು ಬದುಕಿಸಿ ಇವತ್ತಿನ ದಿನ ಈ ಹುಡುಗ ಒಳ್ಳೆಯ ರೀತಿಯಲ್ಲಿ ಆಪರೇಷನ್ ಮಾಡಿದ್ದಾರೆ. ಡಾಕ್ಟರ್ ಪ್ರಸಾದ್ ಸರ್, ಅಲಾವುದ್ದೀನ್ ಸರ್ ಮತ್ತು ರಮೇಶ್ ಸರ್, ಗಟ್ಟು ಸರ್ ಎಲ್ಲರೂ ಒಂದು ಟೀಮ್ ಏನು ಕೆಲಸ ಮಾಡಿದೆ. ಅವನು ಸಕ್ಸಸ್ ಆಗಿ ಇವತ್ತು ತಾವೆಲ್ಲ ನೋಡ್ತಿದ್ದೀರಿ, ಅವನು ನಡೀತಾ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತಾ ಇದ್ದಾನೆ. ನಾವು ಹೇಳೋದು ಇಷ್ಟೇ, ಯಾಕಂದರೆ ಸರಿಯಾದ ಸಮಯದಲ್ಲಿ ಒಳ್ಳೆಯ ಆಸ್ಪತ್ರೆಗೆ ಬಂದಾಗ ಟೈಮಲ್ಲಿ ವೈದ್ಯರು ಸಿಕ್ಕರೆ ಇಂತಹ ದೊಡ್ಡ ಅಪಘಾತಗಳಲ್ಲೂ ಸಹ ನಮ್ಮ ರಾಯಚೂರು ನಗರದಲ್ಲಿ ನಮ್ಮ ಭಂಡಾರಿ ಆಸ್ಪತ್ರೆಯಲ್ಲಿ ನಾವು ಮಾಡೋಕ್ಕೆ ಆಶ್ವಾಸನೆ ನಾವು ಕೊಡ್ಬೋದು ಅಂತ ಹೇಳುತ್ತಾ, ಮುಂದಿನ ಇಂಥ ದೊಡ್ಡ ದೊಡ್ಡ ಸರ್ಜರಿಗಳು ಈ ಆಸ್ಪತ್ರೆಯಲ್ಲಿ ಆಗ್ತವೆ. ಇದರ ಲಾಭವನ್ನು ನರ್ಸಯ್ಯ ಆರಾಮಿದೆಯಾ? ತೋರಿಸು. ಕಾಲ್ ಮಾಡ್ಚಿ. ಈ ಕಾಲ್ ಮಾಡ್ಚಿ ಸೀದಾ. ಆರಾಮದ? ಆರಾಮ. 2 ಕೈ ಮೇಲೆ ಕೆಳಗೆ. ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಇದೇ ಇತ್ತು ಸರ್, ಮೇಜರ್ ಇಶ್ಯೂ ಇತ್ತು. ಇದು ಭಂಡಾರ ಹಾಸ್ಪಿಟಲ್ ಬಂದಮೇಲೆ ಡಾಕ್ಟರ್ ಪ್ರಸಾದ್ ಸರ್ ಹೆವಿ ಸ್ಟಿಚಸ್ ಸರ್, ಅದು ಎಲ್ಲೇ ಆಗಿದ್ದಲ್ಲ ಅಂತ ಸಾರು ಪ್ರಸಾದ್ ಸರ್ ಡೈರೆಕ್ಟ್ ಟ್ರೀಟ್ ಮಾಡಿ ಒಂದು 30 ಸ್ಟಿಚಸ್ ಹಾಕಿದ್ರು. ಕ್ರಿಟಿಕಲ್ ಸಿಚುವೇಶನ್ ಆಗಿದ್ರು ಕೂಡ ಸ್ವಲ್ಪ ಧೈರ್ಯ ಮಾಡಿಕೊಟ್ಟು ಎಂಟೈರ್ ಸ್ಟಾಫ್ ಇದು ಮಾಡಿದ್ರು ಸರ್, ಆಪ್ರೇಷನ್ ಮಾಡಿದ್ರು. ಸ್ವಲ್ಪ ಇವಾಗ ಬೇಸಿತ್ತು ಸರ್. ಕ್ರಿಟಿಕಲ್ ಏನಾಗಿತ್ತು? ಸ್ವಲ್ಪ ನೆತ್ತಿ ಭಾಳ ಇದಾಯ್ತು ಸರ್, ನೆತ್ತಿ ಒಂದು ರಾಡ್ ಇದಾಯಿತು, ಸ್ವಲ್ಪ ಹೋಗಿತ್ತು ಸರ್, ಮೇಜರ್ ಇಶ್ಯೂ ಆಯಿತು. ಅದನ್ನು ಆಪ್ರೇಷನ್ಗೆ ಇದು ಮಾಡಿಲ್ಲ ಅಂತ ಸಾರ್ ಸ್ವಲ್ಪ ಧೈರ್ಯ ಮಾಡಿ, ಡಾಕ್ಟರ್ ಪ್ರಸಾದ್ ಸಾರು ಧೈರ್ಯ ಮಾಡಿದ್ದು ಸ್ವಲ್ಪ ಆಗಿದ್ಮೇಲೆ ಹಿಂಗಾಯ್ತು ಅಂತ ಹೇಳಿದ್ರು ಸರ್. ಇವಾಗ ಸಕ್ಸಸ್ ಆಯಿತು ಸರ್. ಸ್ಟಾಫ್ ಕೂಡ ಸ್ವಲ್ಪ ಇದು ಮಾಡಿದ್ದೆ ಸರ್, ಧೈರ್ಯ ಕೊಟ್ಟಿದ್ದು ಮಾಡಿದ್ದೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಾಂಜನೇಯ. ಏನಾಗಬೇಕು ಅವ್ರಿಗೆ? ಏನಾಗಬೇಕು? ಅವ್ರು ನಮ್ಮ ತಮ್ಮ ಸರ್, ನಮ್ಮ ತಮ್ಮ. ಉಡುಮಗಲ್ ಖಾನಾಪುರ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ಗೆಲ್ಲಲು ನಮ್ಮ ದೇಶದ ದೇಶಭಕ್ತ ಸೈನಿಕರೇ ಕಾರಣ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ಉಡುಮಗಲ್ ಖಾನಾಪುರ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ಗೆಲ್ಲಲು ನಮ್ಮ ದೇಶದ ದೇಶಭಕ್ತ ಸೈನಿಕರೇ ಕಾರಣ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ಭಾರತದ ಇತಿಹಾಸದ ಪುಟದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಒಂದು ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಟ್ಟಿದೆ. 1999 ಮೇ ಮತ್ತು ಜುಲೈ ತಿಂಗಳಲ್ಲಿ ನಡೆದ ಪಾಕಿಸ್ತಾನವು ಮತ್ತು ಭಾರತದ ನಡುವಿನ ಯುದ್ಧವು ಜುಲೈ 26ರಂದು ಸಂಪೂರ್ಣವಾಗಿ ಭಾರತವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸೋಲಿಸಿ ವಿಜಯ ಸಾಧಿಸಿತು. ಕಾರಣ ನಮ್ಮ ದೇಶದಲ್ಲಿ ಇರುವ ದೇಶಭಕ್ತ ಭಾರತಾಂಬೆಯ ನೆಚ್ಚಿನ ಸೈನಿಕರೇ ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಆಚರಣೆಯ ಕಾರ್ಯಕ್ರಮದಲ್ಲಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಗಳ ಮೂಲಕ ನಮನ ಮಾಡಿ ಶಾಲಾ ಶಿಕ್ಷಕರು ಹಾಗೂ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ದಂಡಪ್ಪ ಬಿರಾದಾರ್ ಪಾಲ್ಗೊಂಡು ಮಾತನಾಡಿದರು. ಡಾಕ್ಟರ್ ದಂಡಪ್ಪ ಬಿರಾದಾರ್ ಮುಂದುವರೆದು ಮಾತನಾಡುತ್ತಾ, ನಮ್ಮ ಸೈನಿಕರು ದೇಶಭಕ್ತರು. ಈ ಒಂದು ಯುದ್ಧದಲ್ಲಿ 100 ಜನ ಸಾವನ್ನಪ್ಪಿದರು. ಅವರ ಮೂಲ ಉದ್ದೇಶ ಹೇಗಾದರೂ ಮಾಡಿ ನಮ್ಮ ದೇಶವನ್ನು ಪಾಕಿಸ್ತಾನದಿಂದ ಕಾಪಾಡಬೇಕು. ನಾವು ಯುದ್ಧದಲ್ಲಿ ಗೆಲ್ಲಬೇಕೆಂಬ ಛಲ ಯಶಸ್ವಿಯಾಯಿತು ಎಂದು ಹೇಳಿದರು.
ಆಗ ಆ ಯುದ್ಧ ಮಾಡುವಂತ ಒಂದು ಘಟನೆಯನ್ನು ಹೇಳ್ತಾ ಇದ್ದೆ ನಾನು. ಮೇ ತಿಂಗಳಲ್ಲಿ ಆ ಪ್ರಾರಂಭವಾಗಿರುವಂತಹ ಘಟನೆ ಜುಲೈಯ 18ನೇ ತಾರೀಕಿನಲ್ಲಿ 11 ಗಂಟೆ ಸುಮಾರ ಭಾರತೀಯ ಸೈನಿಕರೆಲ್ಲರೂ ನಿದ್ರಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಅದನ್ನು ಅರಿತುಕೊಂಡಿರುವಂತಹ ಪಕ್ಕದ ರಾಷ್ಟ್ರದ ಸೈನಿಕರು ದಾಳಿ ಮಾಡ್ತಾರೆ. ಆದರೆ ಭಾರತೀಯ ಸೈನ್ಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಎಚ್ಚೆತ್ತುಕೊಂಡಿರ್ತಾನೆ. ಎಚ್ಚೆತ್ತುಕೊಂಡಾಗ ಆ ಶತ್ರು ರಾಷ್ಟ್ರ ಬರ್ತಕ್ಕಂಥ ಸೈನ್ಯದ ಹೆಜ್ಜೆಯನ್ನ ಸಪ್ಪಳವನ್ನ ಕಿವಿಗೆ ಬಂದ ತಕ್ಷಣವೇ ಆ ಸೈನಿಕ, ಭಾರತೀಯ ಸೈನಿಕ ತನ್ನೆಲ್ಲ ಮದ್ದು ಗುಂಡುಗಳನ್ನ, ಆಯುಧಗಳನ್ನ, ಬಂದೂಕುಗಳನ್ನ ತೆಗೆದುಕೊಂಡು ನೋಡಿ, ಅವನು ಮನಸ್ಸು ಮಾಡಿದ ಪಕ್ಕದವರು ಎಬ್ಬಿಸಬೇಕಾಯಿತು. ಅದು ಎಬ್ಬಿಸಕ್ಕೂ ಸಮಯ ಇರಲಿಲ್ಲ. ತಕ್ಷಣವೇ ಆ ಪಕ್ಕದ ರಾಷ್ಟ್ರದ ಸೈನಿಕರು ದಾಳಿ ಮಾಡಿದಾಗ ತಾನೇ ನಿಂತು ಸುಮಾರು ಪಕ್ಕದ ರಾಷ್ಟ್ರದ 35 ಸೈನಿಕರನ್ನು ಏಕಕಾಲಕ್ಕೆ ಗುಂಡಿಕ್ಕಿ ಕೊಂದಿದಂತೆ ಅದು ಭಾರತೀಯ ಸೈನ್ಯ. ನಮ್ಮ ಸೈನಿಕರು ಆ ಯುದ್ಧದಲ್ಲಿ ಸತ್ತಿಲ್ಲ ಅಂತಲ್ಲ, ನೂರಾರು ಸೈನಿಕರು ಸತ್ತರು. ಆದರೆ ಸಾಯುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಂದರ್ಭದಲ್ಲಿ ಭಾರತ್ ಮತಾಕಿ ಅಂತಿದ್ರು. ಅವರು ಏನಂತಂದ್ರು? ಭಾರತ ಮಾತೆಯನ್ನು ನೆನೆಸ್ತಾ ಇದ್ರು. ಅವರು ನನಗೆ ಈ ಭೂಮಿ ತಾಯಿ, ಈ ದೇಶ ಮುಖ್ಯ, ಈ ಭೂಮಿ ತಾಯಿ, ಈ ದೇಶ ಮುಖ್ಯ. ಅದಕ್ಕಾಗಿ ಶತ್ರುಗಳ ರಾಷ್ಟ್ರವನ್ನು ಧುಮುಕಿದಾಗ ಕೊನೆಯವರೆಗೆ ತಮ್ಮ ಜೀವನ ಇರುವಂತವರೆಗೆ ಯುದ್ಧವನ್ನ ಮಾಡಿ ಶತ್ರು ರಾಷ್ಟ್ರದ ಸೈನ್ಯವನ್ನ ನೆಲಸಮ ಮಾಡಿದಂತದ್ದು ಸೈನ್ಯ ಯಾವಂದ್ರೆ ಅದು ಭಾರತೀಯ ಸೈನ್ಯ, ಅದು ನನ್ನ ಸೈನ್ಯ ಅಂತ ಹೇಳಬೇಕಾಗಿದೆ. ನಾವೆಲ್ಲರೂ ಭಾರತಾಂಬೆಯ ಪುತ್ರರು. ಈ ತ್ರಿವರ್ಣ ಧ್ವಜ ಜುಲೈ 26 ಆ ಕಾರ್ಗಿಲ್ ಪ್ರದೇಶದ ಮೇಲೆ ಭಾರತೀಯ ಸೈನಿಕರು ಹಿಡಿದು ಧ್ವಜವನ್ನ ಆರಿಸ್ತಾ ಇರ್ತಾರೆ. ಎಷ್ಟೋ ಜನ ನಮ್ಮ ಸೈನಿಕರು ಅಲ್ಲಿ ಮರಣವನ್ನಿರ್ತಾರೆ. ಅವರಿಗೆ ಆ ಜೀವನ ಮರಣ ಹೋರಾಟದ ಸಂದರ್ಭದಲ್ಲಿ ಗೆದ್ದಂತ ಖುಷಿ ಏನಿದೆಯಲ್ಲ, ನನ್ನ ದೇಶದ ಉಳಿಸಿದೆ. ಅವರಲ್ಲಿ ಏನಿತ್ತಂದ್ರೆ, ನನ್ನ ದೇಶವನ್ನು ನಾನು ಉಳಿಸಿದೆ, ನನ್ನ ರಾಷ್ಟ್ರವನ್ನು ನಾನು ಉಳಿಸಿದೆ, ನನ್ನ ನಾಡನ್ನು ನಾನು ಉಳಿಸಿದೆ. ನೋಡಿ, ನನ್ನ ಭೂಮಿ ತಾಯಿಯನ್ನ ಆಕ್ರಮಣ ಮಾಡಲು ಬಂದವನ್ನ ಧೈರ್ಯವಾಗಿ ಹಿಮ್ಮೆಟ್ಟಿದನಲ್ಲ, ಅದು ನನ್ನ ದೇಶ. ಇದು ನಮ್ಮ ಸೈನಿಕರಿರ್ತಕ್ಕಂಥ ದೇಶಭಕ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾವು ಮಲಗುವಾಗ ಸೈನಿಕನನ್ನ ನೆನೆಸ್ತಾ ಇದ್ದೇವೆ. ಕಾರಣ ಇಡೀ ನಮ್ಮ 8 ತಾಸು ಚೆನ್ನಾಗಿ ನಿದ್ದೆ ಆಗ್ತಾ ಇದ್ದಂದ್ರೆ ನಮಗೆ ಅಲ್ಲಿ ಗಡಿ ಭಾಗದಲ್ಲಿ ಸೈನಿಕರು ನಮ್ಮ ಇಡೀ ದೇಶವನ್ನು ಏನ್ ಮಾಡ್ತಾ ಇದ್ರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಡು ಕೇಳಿದ್ರೆ ಫಸ್ಟ್ ಹಾಡಿತ್ತಲ್ಲ, ಸಾರೆ ಜಾನ್ಸ ಗೊತ್ತಾ? ಇಡೀ ನಮ್ಮ ಭಾರತ ದೇಶ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ ಇದೆ ಅಂದ್ರೆ ಅಲ್ಲಿ ತಮ್ಮ ಕುಟುಂಬವನ್ನ ನೋಡಿ. ಆ ಸೈನಿಕರು ತಮ್ಮ ಕುಟುಂಬ ಎಲ್ಲೇ ಇರ್ತಾ ಇದೆ, ಅವರು ಎಲ್ಲೇ ಇರ್ತಾರೆ. ಅದರಲ್ಲಿ ವಿಜಯ ಉತ್ಸವವನ್ನು ಗೆದ್ದಂತ ಒಬ್ಬ ಸೈನಿಕ ಹೇಳ್ತಾನೆ, ಅವನಿಗೆ ಶತ್ರುಗಳು ಸೈನ್ಯರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವನಲ್ಲಿ ಆಯುಧ ಇದ್ದಿಲ್ಲಂತೆ. ನೋಡಿ, ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ನಮ್ಮಲ್ಲಿ ಬುಲೆಟ್ ಇರಬೇಕು ಅಥವಾ ಬಂದೂಕುಗಳಿರಬೇಕು. ಆದರೆ ಅವನ ಶತ್ರು ಸೈನ್ಯವನ್ನ ದಾಳಿ ಮಾಡಿದ ಸಂದರ್ಭದಲ್ಲಿ ನಂತರ ಪ್ರಾರಂಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಯ ಕಾರ್ಯಕ್ರಮ ಜರುಗಿತು. ಮಕ್ಕಳು ತ್ರಿವರ್ಣ ಧ್ವಜವನ್ನು ಹಿಡಿದು ಭಾರತ ಮಾತೆಗೆ ಜೈ ಘೋಷಣೆಗಳನ್ನು ಹೇಳಿದರು. ಶಾಲಾ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ, ಶ್ರೀಮತಿ ಸಾವಿತ್ರಿ, ವೀಣಾ ಕುಲಕರ್ಣಿ ಮತ್ತು ಅನಿತಾ ಎನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಲ್ಲವಿ ಶಿಕ್ಷಕಿ ಸ್ವಾಗತಿಸಿದರು. ಕುಮಾರಿ ಗೀತಾ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದೆ. ಆಲ್ಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತಿದೆ. 30 ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ.
ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗುತ್ತಿದೆ. ಆಲ್ಮಟ್ಟಿ ಜಲಾಶಯದಿಂದ ಬಸವಸಾಗರ ಜಲಾಶಯಕ್ಕೆ 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಸಲಾಗುತ್ತಿದೆ. 30 ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ. ಜಲಾಶಯದಿಂದ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದು, ನದಿಯಲ್ಲಿ ನೀರಿನ ಹರಿವು ಪ್ರಮಾಣ ಹೆಚ್ಚಳವಾಗುತ್ತಿದೆ. ಈಗಾಗಲೇ ಅನೇಕ ಸೇತುವೆಗಳು, ದೇವಸ್ಥಾನಗಳು ಜಲಾವೃತಗೊಂಡಿವೆ. ನದಿಗೆ ಜನರು, ಜಾನುವಾರುಗಳ ಇಳಿಯದಂತೆ ಕೆಟ್ಟೆಚ್ಚರ ವಹಿಸಲಾಗಿದೆ. ದಾಖಲೆ ಮಟ್ಟದ ನೀರು ಹರಿದು ಬರುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದರ್ವೇಶ್ ಗ್ರೂಪ್ನ ವಂಚನೆ ಪ್ರಕರಣ, 4 ಜನರನ್ನು ವಶಕ್ಕೆ ಪಡೆದ ಅಪರಾಧ ವಿಭಾಗದ ಪೊಲೀಸರು. ಸಿಐಡಿಯಿಂದ ಮುಂದುವರೆದ ವಿಚಾರಣೆ. ಕಾರ್ಗಿಲ್ ವಿಜಯೋತ್ಸವ, ಪಂಜಿನ ಮೆರವಣಿಗೆ ಹಾಗೂ ನಿವೃತ್ತ ಸೈನಿಕರಿಗೆ ಸನ್ಮಾನ. ಕೇಂದ್ರ ಸರ್ಕಾರ ಬಜೆಟ್ ತಾರತಮ್ಯದಿಂದ ಕೂಡಿದೆ, ಬಹುಸಂಖ್ಯಾತ ರೈತರ ಕಡೆಗಣನೆ. ಚಾಮರಾಜಮಲ್ಲಿ ಪಾಟೀಲ್. ಬೋವಿ ವಡ್ಡಾರ ಜಾತಿ ಪ್ರಮಾಣದ ದುರ್ಬಳಕೆ, ಮಸ್ಕಿಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮವಾಗಲಿ. ರವಿಕುಮಾರ್ ಚಿಗರಿ. ಭಂಡಾರಿ ಆಸ್ಪತ್ರೆಯಲ್ಲಿ ಅಪರೂಪದ ಚಿಕಿತ್ಸೆ, ಮೆದುಳು ಶಸ್ತ್ರಚಿಕಿತ್ಸೆಯಿಂದ ರೋಗಿ ಗುಣಮುಖ. ಡಾಕ್ಟರ್ ಪ್ರಸಾದ್. ಉಡ್ಮಗಲ್ ಖಾನಾಪುರ್ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಹರಿಕೆ, ತುಂಬಿ ಹರಿಯುತ್ತಿರುವ ಕೃಷ್ಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು Visit KTB Jewel Palace, Udayanagar, Station Road, Raichur. Mobile 8123 535300. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur.